ಸಖತ್ ಜಾಮೆಟ್ರಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಪ್ರವೀಣ್ ಅವರ ಜಾಮೆಟ್ರಿ ಇನ್ವೆನ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗಾದ್ರೆ ಇವಾಗ ಸಿಗ್ತಿರುವಂತಹ ಜಾಮೆಟ್ರಿಗೂ ಇವರು ಇನ್ವೆನ್ಷನ್ ಮಾಡುವಂತಹ ಜಾಮೆಟ್ರಿ ಬಾಕ್ಸ್ಗೂ ಏನು ವ್ಯತ್ಯಾಸ? ಹಾಗಾದ್ರೆ ಇನ್ಮೇಲೆ ಏನು ಬೇಡವಾ, ನಾರ್ಮಲ್ ಜಾಮೆಟ್ರಿ ಬಾಕ್ಸ್ ಏನೂ ಬೇಡವಾ? ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸೊ ಪ್ರವೀಣ್ ಅವರೇ, ಇವಾಗ ಇದೊಂದು ಸ್ಕೇಲ್ ನೋಡ್ತಿದ್ದಂಗೆ ಜನರಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ನಾವು ನಾರ್ಮಲ್ ಜಾಮೆಟ್ರಿಯಲ್ಲಿ ಎಷ್ಟೊಂದು ಇಟ್ಕೊಂಡಿರ್ತೀವಿ, ಹಾಗಾದ್ರೆ ಯಾವುದು ಅವಶ್ಯಕತೆ ಇಲ್ವಾ ಅಂತ ಅನ್ಸುತ್ತೆ. ಸೊ ನಿಮ್ಮ ಜಾಮೆಟ್ರಿ, ಇವಾಗ ನೀವು ಕ್ರಿಯೇಟ್ ಮಾಡುವಂತಹ ಜಾಮೆಟ್ರಿ ಬಾಕ್ಸಿಗೂ ನಾರ್ಮಲ್ ಆಗಿ ಸಿಗ್ತಿರೋ ಜಾಮೆಟ್ರಿ ಬಾಕ್ಸ್ಗೂ ಏನು ವ್ಯತ್ಯಾಸ ಇರುತ್ತೆ? ಸೊ ನಾರ್ಮಲಾಗಿ ಸಿಗ್ತಿರೋ ಜಾಮೆಟ್ರಿ ಬಾಕ್ಸ್ ವೆಯ್ಟ್ ಜಾಸ್ತಿ ಇರುತ್ತೆ, ಪ್ಲಸ್ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಮಾಡ್ಬೇಕಾದ್ರೆ ಅವರಿಗೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿ ಯಾವಾಗ ಎಷ್ಟು ಸಿಂಪ್ಲಿಸಿಟಿ ಆಗುತ್ತೋ ಸೊ ಅಲ್ಲಿವರೆಗೂ ನಾವು ಕಾಸ್ಟ್ ಕಮ್ಮಿ ಮಾಡ್ಬೋದು. ಸೊ ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ, ಇವಾಗ ಒಂದು ಜಾಮೆಟ್ರಿ ಬಾಕ್ಸ್ ಕಾಸ್ಟ್ ಬಂದುಬಿಟ್ಟು ಏನು ಇವತ್ತು ಮಾರ್ಕೆಟಲ್ಲಿ ಪ್ರೈಸ್ ಸಿಗ್ತಿದೆ, ಸೊ ಅದಕ್ಕೆ ನಾವು ಇದು ಕಂಪೇರ್ ಮಾಡಿದ್ರೆ ಈ ಜಾಮೆಟ್ರಿ ಈ ನಮ್ಮ ಹೊಸ ಪ್ರಾಡಕ್ಟ್ ಬಂದುಬಿಟ್ಟು, ಈ ಇನ್ವೆನ್ಷನ್ ಬಂದುಬಿಟ್ಟು 25-30% ಕೊಡ್ಬೋದು. ಒಂದು ಜಾಮೆಟ್ರಿ ಬಾಕ್ಸ್ ರೇಟ್ ಆಲ್ಮೋಸ್ಟ್ ಅಲ್ಲಿ 80 ರೂಪೀಸ್, 90 ರೂಪೀಸ್, 70 ರೂಪೀಸ್, 60 ರೂಪೀಸ್ ಇದ್ದರೆ ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು ಜಸ್ಟ್ ಒಂದು 25% ಕೊಡ್ಬೋದು. 25-30% ಮ್ಯಾಕ್ಸಿಮಮ್ ಕೊಡ್ಬೋದು. ಅಲ್ಲಿಗೆ ಸೇವ್ ಆಗೋದು ಬಂದುಬಿಟ್ಟು ನಿಮಗೆ ಮನಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಎಕ್ವಿಪ್ಮೆಂಟ್ ಸೇವ್ ಆಗುತ್ತೆ, ಪ್ಲಸ್ ಥಿಂಗ್ಸ್ ಎಲ್ಲ ಸೇವ್ ಆಗುತ್ತೆ. ಇಲ್ಲಿ ನಾವು 70% ನಾವು ಅಮೌಂಟ್ನ ಇಲ್ಲೂ ನಾವು ಕಮ್ಮಿ ಮಾಡೋದು. ಅಂದ್ರೆ ಯಾವ ರೀತಿ ಇನ್ಸ್ಟ್ರೂಮೆಂಟ್, ಅದಕ್ಕೆ ಸರಕುಗಳು ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಓಕೆ, ಇವಾಗ ಒಂದು ಜನರಲ್ ಜಾಮೆಟ್ರಿ ಬಾಕ್ಸ್ ನಾವು ನೋಡ್ತಾ ಇದೀವಿ. ಜನರಲ್ ಜಾಮೆಟ್ರಿ ಬಾಕ್ಸ್ಗೂ ಇವಾಗ ಜನರಿಗೆ ಕೊಡುವಂತಹ ಜಾಮೆಟ್ರಿ ಬಾಕ್ಸ್ ಅಲ್ಲೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ? ಇದಕ್ಕೊಂದು ಬಾಕ್ಸ್ ಬರುತ್ತೆ. ಈ ಸ್ಕೇಲ್, ಕಾಂಪಸ್, ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಸೊ ಇದಕ್ಕೂ ಸಹ ಒಂದು ಬಾಕ್ಸ್ ಬರುತ್ತೆ. ಒಂದು ಬಾಕ್ಸ್, ಇದಕ್ಕೊಂದು ರ್ಯಾಪರ್, ಸೊ ಇದಕ್ಕೆ ಆದಂಥ ಒಂದು ಸೇಫ್ಟಿಗೆ ಏನೇನು ಬೇಕಾಗುತ್ತೋ ಅದಕ್ಕೊಂದು ಬಾಕ್ಸ್ ಬರುತ್ತೆ. ಸೊ ಆ ಬಾಕ್ಸ್ ಇದಕ್ಕೂ ಕಂಪೇರ್ ಮಾಡಿದ್ರೆ ನಾವು ಇವಾಗಿರೋ ಏನು ಪ್ರಾಡಕ್ಟ್ ನೀವು ಇನ್ನೊಂದು ನೋಡ್ತಿದ್ದೀರಾ, ಆ ಪ್ರಾಡಕ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ 70% ಕಾಸ್ಟ್ಲೆಸ್ ಮಾಡ್ಬೋದು. 70% ಕಾಸ್ಟ್ಲೆಸ್. ಅಂದ್ರೆ ಈ ಎಲ್ಲ ಇವಾಗ ನಾವು ಈ ಜಾಮೆಟ್ರಿ ಬಾಕ್ಸ್ ಅಲ್ಲಿ ನೋಡ್ತಿದ್ದೀವಿ, ಸಾಕಷ್ಟು ವಸ್ತುಗಳಿದೆ. ಈ ಎಲ್ಲವನ್ನ ನಾವು ನಿಮ್ಮ ಜಾಮೆಟ್ರಿಯಲ್ಲಿ ಪಡ್ಕೋಬಹುದಾ? ಹೌದು, ಟೆಕ್ನಾಲಜಿ ಮಾತ್ರ ಪಡ್ಕೋಬಹುದು. ಇದರಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಟೆಕ್ನಾಲಜಿ ಪಡ್ಕೋಬಹುದು. ಈ ಒಂದು ಬಾಕ್ಸ್ ಬಂದ್ಬಿಟ್ಟು ಬಾಕ್ಸ್ ಅಲ್ಲಿ ಎಲ್ಲ ರೀತಿ ಇನ್ಸ್ಟ್ರಕ್ಷನ್ಸ್ ಅದೆಲ್ಲ ಬಾಕ್ಸ್, ಸೇಫ್ಟಿ ಬಾಕ್ಸಸ್ ಬರುತ್ತೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ 70% ನಾವು ಕಾಸ್ಟ್ನ ಕಮ್ಮಿ ಮಾಡ್ಬೋದು. 70% ಕಾಸ್ಟ್ನ ನೀವು ಕಮ್ಮಿ ಮಾಡ್ತೀವಿ. ಇವಾಗಿರೋ ಜಾಮೆಟ್ರಿ ಬಾಕ್ಸ್ ರೇಟ್ ಏನಿದೆ, ಪ್ರೈಸಸ್, ಸೊ ಅದಕ್ಕೂ ಕಂಪೇರ್ ಮಾಡಿದ್ರೆ 70% ಮಕ್ಕಳಿಗೆ ತುಂಬಾನೇ ಯುಟಿಲೈಸ್ ಆಗುತ್ತೆ. ಸೊ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಎಷ್ಟೋ ಬಡ ಮಕ್ಕಳು ಇದನ್ನ ಸಹ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಆದಂಥ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಬಡ ಮಕ್ಕಳಿಗೋಸ್ಕರನೇ ಕೆಲವರು ಸ್ಪಾನ್ಸರ್ಸ್ ಇದ್ದಾರೆ. ಸೊ ಅವ್ರನ್ನ ನಾವೇನು ಮಾಡ್ತೀವಿ, ಟೈಪ್ ಮಾಡ್ಕೊಂಡು ಅವ್ರಿಗೆ ನಾವೆಲ್ಲ ಫ್ರೀಯಾಗಿ ಹಂಚಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ, ಏನು ಹೇಳ್ತೀರಾ ಪ್ರದೀಪ್ ಅವರೇ? ಅಂದ್ರೆ ಇವಾಗಿನ ಜಾಮೆಟ್ರಿ ಬಾಕ್ಸ್ ಒಂದು ತಗೋಬೇಕು ಅಂದ್ರೆ ಎಷ್ಟು ಕಾಸ್ಟ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅಂತಹದ್ರಲ್ಲಿ 30% ನಿಜವಾಗಿಯೂ ನಂಬೋದಕ್ಕೆ ಸಾಧ್ಯ ಅಂದ್ರೆ 70% ಮಕ್ಕಳು ದುಡ್ಡನ್ನ ಸೇವ್ ಮಾಡ್ಬೋದು. ಏನಂತೀರಾ? ಹೌದು, ಖಂಡಿತ. ಸೊ ಈಗ ಇದನ್ನ 50 ರೂಪಾಯಿ ತಗೊಳ್ಳೋದ್ಕೊಂಡಾಗ 20 ರೂಪಾಯಿ 30 ರೂಪಾಯಿ ಸಿಕ್ಕಿದ್ರೆ ಎಲ್ಲರಿಗೂ ಅನುಕೂಲ ಆದಂಗೆ ಅನ್ಕೋತಾ. ಇದರಿಂದ ಇನ್ನು ಸರ್ಕಾರಿ ಮಕ್ಕಳಿಗೆ, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಇದರಿಂದ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ, ಸಮಯನೂ ಕೂಡ ಇದರಲ್ಲಿ ನಾವು ಉಳಿಸ್ಬೋದು. ಅದನ್ನ ಎರಡೂ ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ಸೊ ಅದರಿಂದ ನಾವು ಇದನ್ನ ಬಳಕೆ ಮಾಡೋಣ ಅಂತ ನಮಗೂ ಕೂಡ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ರೋಹನ್, ಏನು ಹೇಳ್ತೀರಾ? ಇವಾಗ ಒಂದು ಜಾಮೆಟ್ರಿ ಬಾಕ್ಸ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿರುತ್ತೆ ಅದರಲ್ಲಿ 30% ಮಾತ್ರ ಯೂಸ್ ಮಾಡ್ಕೋಬಹುದು. ನೀವು 70% ದುಡ್ಡು ಉಳಿಯುತ್ತೆ, ನಿಮ್ಮ ಪಾಕೆಟ್ ಮನಿನೂ ಉಳಿದೋಗುತ್ತೆ. ಸೊ ಏನಂತೀರಾ? ಖುಷಿ ಆಗ್ತಿದ್ಯಾ? ಹೇಗೆ? ಹೌದು, ಖುಷಿ ಆಗ್ತಿದೆ. ಏನಂದ್ರೆ ಇವಾಗ ಸೇಮ್ ಬೇರೆ ಕಂಪನಿ ಇದು, ಬಟ್ ಎಲ್ಲ ಸೇಮ್ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಬಟ್ ಒಂದಕ್ಕೆ 60 ರೂಪೀಸ್ ಇದ್ರೆ ಇನ್ನೊಂದಕ್ಕೆ 100 ರೂಪೀಸ್ ಇರುತ್ತೆ. ಅದ್ರ ಬದಲು ಇದು 30 ರೂಪೀಸ್ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏನು ಹೇಳ್ತೀರಾ ಪ್ರತಿಭಾ? ಅದು ನಾವು ಬಡ ಮಕ್ಕಳಿಗೆ ಅಂತೂ ತಗೊಳಕ್ಕಾಗಲ್ಲ ಜಾಮೆಟ್ರಿ ಬಾಕ್ಸ್. ಇವಾಗ ನೋಡಿದ್ರೆ ಅದು ಇಟ್ಸ್ ವೆರಿ ಕಾಸ್ಟ್, ಮೋರ್ ದೆನ್ 100 ರೂಪೀಸ್ ಆಗಿದೆ. ಇವಾಗ 120, 140 ಆ ಥರ ಆಗಿದೆ. ಅದನ್ನೇ ಇದು ಆಫ್ ರೇಟಿಗೆ ಸಿಕ್ಕಿದ್ರೆ ಎಲ್ಲರೂ ಅದನ್ನೇ ತಗೊಬೋದು. ಎಕ್ಸಾಮ್ ಟೈಮಲ್ಲಿ ಮಾತ್ರ ಪಾಪ ಅವ್ರಿಗೆ ಕಾಸಿರಲ್ಲ, ಏನೂ ಇರಲ್ಲ. ಅದರಲ್ಲಿ ಎಕ್ಸಾಮ್ ಟೈಮಲ್ಲಿ ಒಂದು ತಗೊಂಡ್ಲೇ ಹೋಗಬೇಕು, ಅಲ್ಲಿ ಹೋಗಿ ಇನ್ನೊಬ್ರ ಹತ್ರ ಕೇಳೋಕ್ಕಾಗಲ್ಲ. ಅದಕ್ಕಂತ ಅದು ತಗೊಳೋ ಬದಲು ಇದನ್ನೇ ತಗೊಂಡ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಂದರೆ ಅಟ್ಸ್ ವಂಡರ್ಫುಲ್. ಮತ್ತು ಇನ್ನು ಮುಂದಿನ ಪ್ಲ್ಯಾನ್ಸ್ ಏನೇನಿದೆ ಪ್ರವೀಣ್ ನಿಮ್ಮದು? ಸೊ ಮುಂದಿನ ಪ್ಲ್ಯಾನ್ಸ್ ಏನಿದೆ ಅಂತ ಹೇಳಿದ್ರೆ, ನನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಎಲ್ಲ ಸ್ಪೇಸ್ ಕಡೆ ಇದೆ, ಏರೋನಾಟಿಕಲ್ ಏರೋಸ್ಪೇಸ್ ಕಡೆ ಇದೆ. ಸೊ ಈ ಥರ ಇನ್ವೆನ್ಷನ್ಸ್ನ ಮತ್ತೆ ಮಾಡ್ತಾನೆ, ಹೊಸ ಪ್ರಾಜೆಕ್ಟ್ನ ಏನೇನು ಆಗುತ್ತೆ ನಮ್ಮ ಕೈಯೆಲ್ಲ ಎಷ್ಟೆಷ್ಟು ಆಗುತ್ತೋ ಅಷ್ಟು ಮಾಡ್ತಾನೆ ಇರ್ತೀವಿ. ಓಕೆ, ಇಂತಹ ಯುವ ವಿಜ್ಞಾನಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರದೀಪ್ ಅವರೇ? ಇಲ್ಲ, ಇಂಥವ್ರು ಈ ರೀತಿಯಾಗಿ ಒಂದು ಪ್ರಾಡಕ್ಟ್ಗಳನ್ನ ಅಥವಾ ಹೊಸ ಮೆಥಡ್ಗಳನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಸಂಶೋಧನೆಗಳನ್ನು ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಮುಂದೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವರು ಇನ್ನೊಂದು ಹೇಳಿದ್ರು,
ಇದು ಸೌಂಡ್ ಬಗ್ಗೆ ಈ ರೀತಿ ತರೋದ್ರಿಂದ ಇನ್ನೂ ಶಾಲೆಗಳಿಗೆ ಸೌಂಡ್ ಕೂಡ ನಾವು ಅವಾಯ್ಡ್ ಮಾಡಿಕೊಂಡು ಕ್ಲಾಸ್ಗಳು ಮಾಡ್ಕೊಂಡು ಅನುಕೂಲ ಆಗುತ್ತೆ. ಹಾಗಾಗಿ ಇಂಥವ್ರು ಇನ್ನೂ ಒಂದು ಒಳ್ಳೆಯ ಸಂಶೋಧನೆಯನ್ನು ಮಾಡಿ ಒಳ್ಳೆಯ ಪ್ರಾಡಕ್ಟ್ಗಳನ್ನ ತರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಆಶಯ ಕೂಡ ಒಂದೇ. ಯಾವುದೇ ಆದ್ರೂ ಮಕ್ಕಳು ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇದ್ದಾರೆ, ಪ್ರತಿಯೊಂದು ಕ್ಷಣ ಕಾಂಪಿಟೇಷನ್ಸ್ ಬೆಳಿತಾನೆ ಇರುತ್ತೆ. ಇಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇಂದ ಮಕ್ಕಳ ಇದು ಆತ್ಮವಿಶ್ವಾಸನೂ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಫಟಾಫಟ್ ಅಂತ ಎಲ್ಲ ಲೆಕ್ಕನೂ ಮಾಡಿ ಮುಗಿಸ್ಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ 4 ಜನಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಬರೀ ಇದೊಂದು ಸ್ಕೇಲ್ ಇಟ್ಕೊಂಡು ನೀವು ಇಡೀ ಜಾಮಿಟ್ರಿನ ಮಾಡಬಹುದು. ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಲೆಕ್ಕ ತಪ್ಪೋದಿಲ್ಲ. ಎಷ್ಟೇ ಸಲ ಮಾಡಿದ್ರೂ ಒಂದೇ ರೀತಿಯ ಮೆಷರ್ಮೆಂಟ್ಸ್ ಬರುತ್ತೆ. ಇದು ಒಂದು ಸ್ಕೇಲ್ ಇದ್ರೆ ನಿಮ್ಮ ಜಾಮಿಟ್ರಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.